ಬಗ್ಗೆ ಏನಾದ್ರು ಅಂದ್ರೆ ನನಗೆ ಫಸ್ಟ್ ನೀವು ಬಂದಾಗ ಇದ್ರ ಬಗ್ಗೆ ಏನೋ ಹೇಳಿದ್ರಿ, ಅದನ್ನ record ಮಾಡಿ. ಇದೇನಂದ್ರೆ ಒಬ್ಬ ಹುಡುಗ ಆಡ್ ಕಾಯ್ತಾ ಇರೋದಕ್ಕೆ ನಾನು ನಮ್ಮ ಅಂಕಲ್ ಜೊತೆ ಆಡ್ ಕಾಯ್ಲಿಕ್ಕೆ ಹೋಗ್ತಾ ಇದ್ದೆ. ನನಗೆ ಆಡ್ ಕಾಯೋದು ಅಂದ್ರೆ ಭಾರಿ ಇಷ್ಟದ ಕೆಲಸ. ಅವ್ರು ಕೊಟ್ಟಿದ್ದ ಕತ್ತಿನ ಹಿಡ್ಕೊಂಡು ಮರ ಎಲ್ಲ ಬಡಿಸಿ ಗಳಿಸಿದ್ರೆ ಸೌರ್ ಬಿಟ್ರೆ ಬಿದ್ದಿರೋ ಸಪ್ಪನ್ನ ಮರ ಅಂತ ತಿನ್ನವು, ಅದೊಂದು ಸೌಂಡ್ ಬರೋದು ಆ ತರ ತಿನ್ಬೇಕಾರೆ. ಅಲ್ಲಲ್ಲೇ ಸೆಟ್ಲ್ ಆಗ್ಬಿಡೋ, ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮೆಲ್ಕ್ ಹಾಕಿ ಹಂಗಂಗೆ ಕೂತ್ಬಿಡೋ. ಅಷ್ಟಕ್ಕೆ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಸಿದ್ದು ಒಂದು ಖುಷಿ ನನಗೆ. ಸೊ ಹಾಗಾಗಿ ಅದನ್ನೇ ಸೊಪ್ಪಿತ್ತು ಅವಕ್ಕೆ ಆಗ್ತಾ ಇರೋ ರೀತಿನಲ್ಲಿ. ಅಂದ್ರೆ ಅರ್ಥ, ಒಬ್ಬ ಕಾಯೋನು ಇದ್ರೆ ಅದ್ರಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗಳಿದ್ದಾಗೆ. ಆತರ ಒಂದು ಎರಡನೇ ಅರ್ಥ ಕೂಡ ಆ ರೀತಿ ನಾನು ಅದ್ ಮಾಡಿ. ಹಾಗೆ ಅದು ಕೆಳಗಿರೋ ಇದು ಕೂಡ ಅದು ಕನಕದಾಸರದು ಬಯಲು ಆಲಯದೊಳಗೆ, ಆಲಯವು ಬಯಲೊಳಗೆ, ಬಯಲು ಆಲಯವೆರಡು ನಯನದೊಳಗೆ, ನಯನ ಬುದ್ಧಿಯ ಒಳಗೆ, ಬುದ್ಧಿ ನಯನದ ಒಳಗೆ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಅಂದ್ರೆ ಈ ಮನೆಗೆ ಆಸ್ ಎ ಭೌತಿಕವಾಗಿ ಹಾಲ್, ನಮ್ಮ ಆಲಯ ಅಂದ್ರೆ ನಮ್ಮ ಮನೆ ಅಂತ ಹೇಳ್ತೀವಿ. ಮನೆ ಬಯಲಲ್ಲಿ ಇದೆಯೋ, ಬಯಲು ಮನೆ ಒಳಗಡೆ ಇದೆಯೋ ಅನ್ನೋ ಅರ್ಥ ಕೊಡುತ್ತೆ ಅನ್ನೋಕ್ಕೋಸ್ಕರ ಅದು ಬರ್ತದೆ ಹಾಗೆ.